ರಾಶಿಯವರಿಗೆ, ಈಗ ತುಲಾ ರಾಶಿಗೆ ಹೇಗಿದೆ ಗುರುಗಳೇ? ತುಲಾ ರಾಶಿಯವರು ಸ್ವಲ್ಪ ಏನೇ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳುವಾಗ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ಯಾಕಂದ್ರೆ ತಾತ್ಕಾಲಿಕ ಗುರುಬಲ ಇರೋದಿಲ್ಲ ಅಂತ. ಸಾಮಾನ್ಯವಾಗಿ ಗುರುಬಲ ಇತ್ತು, ಇವಾಗ ತುಲಾ ರಾಶಿಯವರಿಗೆ ಅನಾನುಕೂಲಗಳ ಸರಪಳಿ ಅನ್ಕೊಂಬಿಡಿ ನೀವು. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ರಾಶಾಧಿಪತಿ ಈ ಶುಕ್ರಗ್ರಹ, ಯಾಕಂದ್ರೆ ಈ ತುಲಾ ರಾಶಿಯವರಿಗೆ ಅಧಿಪತಿ ಬಂದು ಶುಕ್ರಗ್ರಹ ಇರ್ತಾನೆ. ಈ ರಾಶಾಧಿಪತಿ ಶುಕ್ರಗ್ರಹವಾಗಿದ್ದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಧನನಷ್ಟ ಉಂಟಾಗುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ, ಶುಕ್ರಗ್ರಹ ನಿಮಗೆ ಏನಾಗಿದೆ, ನಿಮ್ಮ ರಾಶಾಧಿಪತಿ ತುಲಾ ರಾಶಿಯವರಿಗೆ ಶುಕ್ರನೇ ಆಗಿದ್ದು ಅದೇನಾಗಿದೆ ತುಂಬ, ಯಾಕಂದ್ರೆ ಏನಾಗುತ್ತೆ ಅದು ಗ್ರಹ ವ್ಯಯಸ್ಥಾನ ಅಂತ ನಾವು ಹೇಳ್ತೀವಿ. ಈ ವ್ಯಯಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ, ಇರೋ ಹಣ ಕೂಡ ಕಳ್ಕೊಂಡ್ಬಿಡ್ತೀರಾ ನೀವು. ಯಾವ್ದ್ರ ಮೇಲೋ ಯಾವುದೋ ಪ್ರಾಜೆಕ್ಟ್ ಮೇಲೆ ದುಡ್ಡು ಹಾಕೋಕೆ ಹೋಗ್ತೀರಾ, ಅಥವಾ ಯಾರಿಗೂ ಹಣ ಕೊಟ್ಬಿಡ್ತೀರಾ. ಈ ರೀತಿಯಲ್ಲಾಗಿ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹಣದ ಅಭಾವ ಕೂಡ ಉಂಟಾಗುತ್ತೆ, ಸಾಲದ ಸಮಸ್ಯೆ ಕಾಣುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಇವತ್ತು ಸಾಲ ಮಾಡಬೇಕು ಅಂದ್ಕೊಂಡ್ರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ, ಸ್ವಲ್ಪ ಯೋಚನೆ ಮಾಡಿ. ಯಾರೆಲ್ಲ ನೀವು ತುಲಾ ರಾಶಿಗಳು ಇರ್ತೀರಾ, ಸ್ವಲ್ಪ ಈ ಒಂದು 48 ದಿನಗಳ ಕಾಲ ತುಂಬ ಎಚ್ಚರಿಕೆ ವಹಿಸುವುದು ತುಂಬ ಸೂಕ್ತ. ನಿಮಗೆ ಗುರುಬಲ ಇದೆ, ಮುಂದಿನ ದಿನಗಳ ಅನುಕೂಲ ಆಗುತ್ತೆ, ಅದು ಸ್ವಲ್ಪ ತಡೆ ಮಾಡಬೇಕು. ಯಾಕಂದರೆ ತುಂಬ ನಷ್ಟ, ಹಣದ ಅಭಾವ, ಸಪ್ತಮಾಧಿಪತಿ ಕೂಡ ನೀಚ ರವಿ ಜೊತೆ ಸಂಯೋಗ ಇರೋದ್ರಿಂದ ನೋಡಿ, ಇದು ಪ್ರೇಮ ವೈಫಲ್ಯ, ಇದು 100% ಆಗಿಬಿಡುತ್ತೆ. ನೀವು ನೋಡ್ಕೊಳ್ಬೇಕು. ನಿಮ್ಮ 7ನೇ ಅಧಿಪತಿ ಏನಾಗುತ್ತೆ, ರವಿ ಜೊತೆ ನೀಚ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾರು 7ನೇ ಅಧಿಪತಿ, ಈಗ ಶುಕ್ರ ಏನಾಗ್ಬಿಟ್ಟಿದ್ದಾನೆ, ನಿಮಗೆ ಸಂಯೋಗ ಹೊಂದ್ಬಿಟ್ಟಿದ್ದಾನೆ ರವಿ ಜೊತೆ. ನೀಚ ರವಿ ಇರೋದ್ರಿಂದ ಈ ಸಂಯೋಗದಿಂದ ಏನಾಗ್ತಾ ಇದೆ, ಪ್ರೇಮ ವೈಫಲ್ಯ ಆಗುವಂಥದ್ದು. ತುಂಬ ಚೆನ್ನಾಗಿ ಇಷ್ಟಪಟ್ಟಿರ್ತೀರಾ, ಅವರು ಬಿಟ್ಟು ಹೋಗುವಂಥದ್ದಾಗುತ್ತೆ. ಇದರಿಂದ ಏನಾಗುತ್ತೆ, ವಂಚನೆಗಳು ಕೂಡ ಒಳಗಾಗ್ತೀರಾ ಅಂತ ಹೇಳ್ತಾ ಇದೆ. ನೋಡಿ ಏನಾಗುತ್ತೆ, ಯಾರೋ ನಿಮಗೆ ಇಷ್ಟಪಟ್ಟವ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಇಷ್ಟು ದಿನ ಚೆನ್ನಾಗಿ ಜೊತೆಲೇ ಓಡಾಡಿರ್ತಾರೆ, ಗಂಡಾಗಲಿ ಹೆಣ್ಣಾಗಲಿ ಜೊತೆಲೇ ಓಡಾಡಿರ್ತಾರೆ, ನಿಮ್ಮ ಮೇಲೆ ಏನೋ ಆಪಾದನೆ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಕೂಡ ವಾತಾವರಣ ಚೇಂಜ್ ಆಗುತ್ತೆ, ತುಂಬ ತೊಂದರೆಗಳಾಗುವಂಥದ್ದು, ಕಷ್ಟಗಳಾಗುವಂಥದ್ದು. ಇನ್ನು ಪಂಚಮ ಸ್ಥಾನದಲ್ಲೇ ರಾಹು ಚತುರ್ಭಾವಾಧಿಪತಿ ಶನಿ ವಕ್ರಿ ಸ್ಥಿತಿ ಇರೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಂದ ತೊಂದರೆ ಉಂಟಾಗುತ್ತೆ, ವಿದ್ಯಾಭಂಗ ಆಗುತ್ತೆ. ಇದನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಪಂಚಮ ಸ್ಥಾನದಲ್ಲೇ ರಾಹು ಚತುರ್ಭಾವಾಧಿಪತಿ ಶನಿ ಜೊತೆ ಇರೋದ್ರಿಂದ ಏನಾಗುತ್ತೆ, ಈ ಶನಿ ವಕ್ರಿ ಶನಿ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಯಾರು ಜೊತೆಗಾರರು ಇರ್ತಾರೆ ಅವರಿಂದನೇ ನಿಮಗೆ ಕೆಲವರು ನೋಡಿ ತುಂಬ ಚೆನ್ನಾಗಿ ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ, ಓದ್ತಾ ಇರ್ತೀರಾ. ಈ ಸ್ನೇಹಿತರ ಬಳಗದಿಂದ ಏನಾಗ್ಬಿಡುತ್ತೆ, ನೀವು ಕೂಡ ಚೆನ್ನಾಗಿ ಓದೋದಿಲ್ಲ, ಮತ್ತು ಈಗ ಎಕ್ಸಾಮ್ಸಲ್ಲಿ ತೊಂದರೆಗಳಾಗುವಂಥದ್ದು, ವಿದ್ಯಾಭಂಗ ಆಗುವಂಥದ್ದು. ಕೆಲವರು ನಿಲ್ಲಿಸ್ಬಿಡ್ತಾರೆ, ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರು ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಈ ರೀತಿಯಲ್ಲಿ ಆಗುವಂಥದ್ದು, ವಿದ್ಯಾಭಂಗ ಆಗುವಂಥದ್ದು ಇರುತ್ತೆ. ಇದ್ರ ಜೊತೆ ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಕೆಲಸ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕರ್ಮಸ್ಥಾನದಲ್ಲಿ ಏನಾಗುತ್ತೆ, ಗುರುಬಲ ಗುರು ಇರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ, ಅಂದರೆ ವರ್ಗಾವಣೆ ಆಗುವಂಥದ್ದು. ಈಗ ಯಾರೆಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಂದು ವರ್ಗಾವಣೆ ಆಗುತ್ತೆ. ನೋಡಿ, ಕೆಲವರಿಗೆ ವರ್ಗಾವಣೆಯಲ್ಲೂ ಕೂಡ ತುಂಬ ಅನುಕೂಲಗಳು ತರುತ್ತೆ, ಇನ್ನು ಕೆಲವರಿಗೆ ಕಷ್ಟ ಆಗುತ್ತೆ. ಅದೆಲ್ಲನೂ ಕೂಡ ನೀವು ಈ ಒಂದು ಸಮಯದಲ್ಲಿ ಅನುಭವಿಸ್ತೀರ. ಹಾಗಾಗಿ ಯಾರೆಲ್ಲ ಈ ತುಲಾ ರಾಶಿಗಳು ಇರ್ತೀರ ನೋಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸ ಮಾಡುವವರು ನೀವು ವರ್ಗಾವಣೆ ಯಾರಾದರೂ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಅವಶ್ಯಕತೆ ಆಗುತ್ತೆ, ಅದು ಒಳ್ಳೆ ರೀತಿಯಲ್ಲೇ ಆಗುತ್ತೆ. ನೀವು ನೋಡ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಸರ್ಕಾರಿ ಕೆಲಸದಲ್ಲಿ ಯಾರು ಮಾಡ್ತಾ ಇರೋರಿಗೆ ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಪರಮೋಚ್ಚದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ನಿಮಗೆ ಅನುಕೂಲ ರೀತಿಯಲ್ಲಿ ಆಗೋದ್ರಿಂದ ನಿಮಗೆ ಇದು ಒಳ್ಳೆಯ ವಿಚಾರನೇ ಇದು ತುಲಾ ರಾಶಿಯವರಿಗೆ. ಹಾಗಾಗಿ ಯಾರಾದರೂ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋರು ನೀವೇನಾದರೂ ಬದಲಾವಣೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ಅದಕ್ಕೆ ತಕ್ಕಂತಹ ಏನು ವ್ಯವಹಾರಗಳನ್ನು ಮಾಡ್ಕೊಳ್ಬೋದು ನೀವು ಅಂತ.